ಸೈಲೆಂಟ್. ನೀವು ಬೇಕಾದ್ರೆ ಒಂದು ಪಿನ್ ಡ್ರಾಪ್ ಮಾಡಿದ್ರೆ ಸಹ ಆ ಒಂದು ಸೌಂಡ್ ನಿಮಗೆ ಕೇಳುತ್ತೆ, ಅಷ್ಟು ಸೈಲೆಂಟ್ ಇದೆ ಈ ಪ್ಲೇಸಲ್ಲಿ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಗೈಸ್. ಸೊ ನಾನು ಇವತ್ತು ಬಂದಿರೋ ಪ್ಲೇಸ್ ಎಂಥದ್ದಂದರೆ ಒಂದು ನೆಮ್ಮದಿ ಕೊಡುವಂಥ ಜಾಗ. ನಿಮಗೇನಾದರೂ ಸಿಟಿ ಲೈಫ್ ಬೋರ್ ಆಗಿದ್ದರೆ ಒಂದು ಸರಿ ಈ ಪ್ಲೇಸಿಗೆ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಒಂದು ಧ್ಯಾನ ಮಾಡಿ, ಸೊ ನಿಮ್ಮ ಒಂದು ಆ ಚಿಂತೆಗಳಿರುತ್ತಲ್ಲ ಎಲ್ಲ ದೂರ ಆಗುತ್ತೆ. ಸೊ ಅಂಥದ್ದೊಂದು ಪ್ಲೇಸು ಎಲ್ಲಿದೆಯಪ್ಪ ಅಂದರೆ ಇದಿರೋದು ನಮ್ಮ ಮುಡಿಪುಲಿ, ಮಂಗಳೂರಿಂದ ಕೇವಲ ಒಂದು 15ರಿಂದ 20 ಕಿಲೋಮೀಟ್ರ್ ಒಳಗಡೆ ಇದೆ. ಸೊ ಬನ್ನಿ ಇವತ್ತು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಎಸ್ಪೆಷಲಿ ಬಂದುಬಿಟ್ಟು ಧ್ಯಾನ ಮಾಡೋಕ್ಕಂತಲೇ ಕಟ್ಸಿರೋ ಒಂದು ಪ್ಲೇಸ್ ಇದು. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದಾನೆ. ನಾನೀಗ ಈ ಒಂದು ಧ್ಯಾನ ಮಂದಿರದ ಒಳಗಡೆ ಇದ್ದೇನೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಎತ್ತರದ ಒಂದು ಈ ಗೋಲ್ ಗುಂಬಜ್ ಇದೆಯಲ್ಲ, ಅದೊಂದು ಗೊಮ್ಮಟದ ಟೈಪು ಕಟ್ಟಿದ್ದಾರೆ. ನಾವು ಮಾತಾಡೋದೆಲ್ಲ ಎಕೋ ಆಗಿ ಕೇಳುತ್ತೆ ನಮಗೆ. ಸೊ ಇಲ್ಲಿ ಪಿನ್ ಡ್ರಾಪ್ ಸೈಲೆಂಟ್. ನೀವು ಬೇಕಾದ್ರೆ ಒಂದು ಪಿನ್ ಡ್ರಾಪ್ ಮಾಡಿದ್ರೆ ಸಹ ಆ ಒಂದು ಸೌಂಡ್ ನಿಮಗೆ ಕೇಳುತ್ತೆ, ಅಷ್ಟು ಸೈಲೆಂಟ್ ಇದೆ ಈ ಪ್ಲೇಸಲ್ಲಿ. ಸೊ ನೀವು ಆದರೂ ಅಷ್ಟೇ ಬಂದು ಇಲ್ಲಿ ಸೌಂಡ್ ಮಾಡೋಂಗಿಲ್ಲ, ಕೂತ್ಕೊಂಡು ಒಂದು ಧ್ಯಾನ ಮಾಡಿ ವಾಪಸ್ಸು ಹೋಗಬೇಕು. ಸೊ ಹಂಗೆ ಮುಂದೆ ಬಂದರೆ ಕೃಷ್ಣ ಇದ್ದಾನೆ. ಸೊ ಇಲ್ಲಿ ಒಳಗಡೆ ಫೋಟೋಸ್ ಎಲ್ಲ ಅಲೋಡಿಲ್ಲ, ಅದು ತೋರಿಸ್ತಾ ಇದ್ದಾನೆ. ಅಲ್ಲಿ ಒಂದು ಕೃಷ್ಣನ ಮೂರ್ತಿ ಇದೆ. ಸೊ ಅದರ ಕೆಳಗಡೆ ಒಂದು ಭಗವದ್ಗೀತೆ ಇಟ್ಟಿದ್ದಾರೆ. ನಾನೀಗ ಈ ಒಂದು ಮ್ಯೂಸಿಯಂ ಅಲ್ಲಿ ಇದ್ದೀನಿ. ಇಲ್ಲಿ ಕೆಲವೊಂದು ಆ್ಯಂಟಿಕ್ ಪೀಸ್ಗಳನ್ನ ನೋಡ್ತಾ ಇರ್ಬೋದು. ಆ್ಯಂಟಿಕ್ ಪೀಸ್ಗಳಿದ್ದಾವೆ. ಇದೊಂದು ಇಂಜಿನ್ ಆಗಿರ್ಬೋದು. ಓಕೆ, ಇದು ಯಾವುದು ಇಂಜಿನ್ ಇದು ಅದು ಗೊತ್ತಿಲ್ಲ, ಅಷ್ಟು ಅದಾಗಿರ್ಬೋದು. ನಿಮಗೆ ಇಲ್ಲಿ ನೋಡಿ ಕೆತ್ತನೆಗಳಿದೆ, ಒಂದು ಮರದ ಒಂದು ಕಲ್ಲಿನಲ್ಲಿ ಕೆತ್ತನೆಗಳು. ಇಲ್ಲಿ ನೋಡಿ ನಂದಿ ಇದೆ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದು. ಸೊ ಅದಾದಮೇಲೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಮಾನುಗಳು ನೋಡಿ, ಅಲ್ಲಿ ನೇಗಿಲು ಇದೆ. ಆಮೇಲೆ ಮರದ ದಿನ್ನೆಯಿಂದ ಇದು ಮರದ ದಿನ್ನೆ ಇಟ್ಟಿದ್ದಾರೆ, ಅದು ಯಾವುದು ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಇವರು ಎತ್ತಿನ ತಲೆಗೆಲ್ಲ ಹಾಕ್ತಾರಲ್ಲ, ನಗ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ನಗ ಇದೆ ಇಲ್ಲಿ. ಅದಾದಮೇಲೆ ನೋಡಿ ಅಲ್ಲೊಂದು ಆ್ಯಂಟಿಕ್ ಪೀಸ್ ಇದೆ, ಆ ಮನೆ ದ್ವಾರಕ್ಕೆ ಒಂದು ಬಾಯಿ ಮೇಲೆ ಇರ್ತಾರಲ್ಲ, ಸೊ ಅದು ಇದೆ. ಶಿವಪಾರ್ವತಿ ಒಂದು ಕೃಷ್ಣ ಮತ್ತು ರಾಧೆ. ಸೊ ಇದೊಂದು ಲ್ಯಾಂಪ್ ನೋಡ್ಬೋದು. ಇದು ಈಗಲೂ ಸಹ ಕೆಲವು ಹಳ್ಳಿ ಕಡೆ ಯೂಸ್ ಆಗುವಂಥದ್ದು ಲ್ಯಾಂಪು. ಸೊ ಹಂಗೆ ಈ ಕಡೆ ಬಂದರೆ ನೋಡಿ, ಇಲ್ಲೊಂದು ಈ ಹೊಲದಲ್ಲಿ ಕಳೆ ತೆಗಿತಾರಲ್ಲ ಆ ಮಿಷಿನ್ ಇದೆ. ಇದೆಲ್ಲ ಆ್ಯಂಟಿಕ್ ಪೀಸ್ಗಳಂದರೆ ಸುಮಾರು ವರ್ಷಗಳ ಹಳೇದಲ್ಲ, ಒಂದು ರೀಸೆಂಟ್ ಆಗಿರುವಂಥದ್ದು. ಒಂದು ಏನಿಲ್ಲ, ಒಂದು 19th ಸೆಂಚುರಿ ಇದ್ದಿದ್ದೆಲ್ಲ ಸಾಮಾನುಗಳು. ಆ ಕಡೆ ಒಂದು ಆ ಬಂಡಿದು ಚಕ್ರ ನೋಡ್ತಾ ಇದ್ದೀರಾ, ಎತ್ತಿನ ಗಾಡಿ ಚಕ್ರ ಇದೆ ಆ ಕಡೆ ಸೈಡಲ್ಲಿ. ಓಕೆ, ಅದಾದಮೇಲೆ ನೋಡ್ಬೋದು ನೀವು ಇಲ್ಲಿ ಕಿಟಕಿ, ಒಂದು ಮರದ ಕಿಟಕಿ, ಮನೆಗೆ ಈ ಒಂದು ತುಳುನಾಡ ಶೈಲಿಯಲ್ಲಿ ಇರುವಂಥ ಕಿಟಕಿ. ಮೇಲ್ಗಡೆ ಮರದ ದಿಮ್ಮಿಯಿಂದ ಮಾಡಿರುವ ವೆಲ್ಕಮ್ ಬೋರ್ಡ್ ಕಾಣ್ತದೆ. ಮತ್ತು ಇಲ್ಲಿ ನೋಡಿ ಒಂದು ಕೊಟ್ಟು ಹಾಕಿದ್ದಾರೆ. ಅಜ್ಜಿ ಆ ಒಂದು ಭತ್ತ ಇರ್ತದಲ್ಲ, ಸೊ ಈ ತುಳುನಾಡಲ್ಲಿ ಯಾವ ಥರ ಭತ್ತನ ಬೇರ್ಪಡಿಸ್ತಾರೆ ಆ ಹುಲ್ಲಿಂದ ಅಂತೇಳಿ ಅಲ್ಲಿ ಕಾಣ್ತಾ ಇದೆ. ಆ ಒಂದು ಹೋಲ್ ಮಾಡಿ ಆ ಹೋಲಲ್ಲಿ ಒಣಕ್ಕಿಂತ ಕುಟ್ಟಿ ಭತ್ತನ ಸಪ್ರೇಟ್ ಮಾಡ್ತಾರೆ. ಮತ್ತು ಅದರಿಂದ ಅಕ್ಕಿ ಮಾಡ್ತಾರೆ ಅನಿಸುತ್ತೆ. ಓಕೆ, ಅಲ್ಲಿ ನೋಡ್ತಾ ಇದ್ದೀರಾ. ಎಸ್, ಇದು ನಮ್ಮ ಮುಡಿಪು ಶ್ರೀಕೃಷ್ಣ ಧ್ಯಾನ ಮಂದಿರದ ಮ್ಯೂಸಿಯಂ.
A few moments later. ಸೊ ಇದು ಧ್ಯಾನ ಮಂದಿರದ ಪಕ್ಕದಲ್ಲಿರುವಂಥ ಒಂದು ವ್ಯೂ ಪಾಯಿಂಟು. ಸೊ ಇಲ್ಲಿಂದ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ನಾವು ಬರುವಾಗ ಯಾರೂ ಇರಲಿಲ್ಲ ಇಲ್ಲಿ, ಒಂದು ಇಬ್ಬರು 2-3 ಜನ ಬಿಟ್ಟು ಬೇರೆ ಯಾವುದೋ ಜನ ಇರಲಿಲ್ಲ. ಧ್ಯಾನ ಮಂದಿರ ಅನ್ನೋ ಹೆಸರೇ ಹೇಳುವಂತೆ ಈ ಸ್ಥಳದ ಪ್ರಮುಖ ಆಕರ್ಷಣೆ ಧ್ಯಾನ ಮತ್ತು ಆತ್ಮಚಿಂತನೆಗೆ ಸೂಕ್ತವಾದ ವಾತಾವರಣ. ಇಲ್ಲಿ ಕೆಲವು ನಿಮಿಷ ಸುಮ್ಮನೆ ಕೂತು ಸುತ್ತಲಿನ ವಾತಾವರಣವನ್ನು ಗಮನಿಸಿದರೆ ಸಾಕು, ನಮ್ಮ ದಿನನಿತ್ಯದ ಟೆನ್ಷನ್ ಸ್ವಲ್ಪ ಹೊತ್ತಿಗಾದರೂ ದೂರ ಮರೆತು ಹೋಗುತ್ತದೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿಗೆ ಬಂದ ಮೇಲೆ ನನಗೆ ಇಷ್ಟವಾದಿದ್ದು ಇಲ್ಲಿನ ಪೀಸ್ಫುಲ್ ಅಟ್ಮಾಸ್ಫಿಯರು ಮತ್ತು ಕೆಲವು ಜಾಗಗಳನ್ನ ಕ್ಯಾಮ್ರಾದಲ್ಲಿ ಎಷ್ಟೇ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಅಲ್ಲಿ ಪರ್ಸ್ನಲಿ ಬಂದಾಗ ಸಿಗೋ ಫೀಲಿಂಗ್ ಬೇರೆಯೇ ಇರುತ್ತೆ. ಸೊ ನಿಮಗೆ ಟೈಮ್ ಇದ್ದರೆ ಒಂದು ಸರಿ ಆದರೂ ಈ ಪ್ಲೇಸ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.